ಯೇಸುವಿಗೆ ಸ್ತೋತ್ರ. ಇಂದು 22 ಜುಲೈ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1-3 ವಾಕ್ಯ. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು. ರಾಜರನ್ನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೆಯ 1 ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವನು. ಮೆಲ್ಕಿಜೆದೇಕನ ಕುರಿತಾಗಿ ಸತ್ಯವೇದದಲ್ಲಿ ಅಲ್ಪ ಮಟ್ಟಿಗೆ ಮಾತ್ರ ಐತಿಹಾಸಿಕ ವಿವರಣೆಯನ್ನು ನೀಡಿರುವುದನ್ನು ನೋಡುತ್ತೇವೆ. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಮೊದಲ ಬಾರಿಗೆ ಮೆಲ್ಕಿಜೆದೇಕನ ಕುರಿತಾಗಿ ಪರಾಮರ್ಶಿಸಿರುವುದನ್ನು ಕಾಣಬಹುದು. ಆದಿಕಾಂಡ 14ನೇ ಅಧ್ಯಾಯದ 17-20 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ಅಬ್ರಾಮನು ಕೆದೊರ್ಲಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಒಡೆದು ಬಂದ ಮೇಲೆ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೆಯ 1 ಭಾಗವನ್ನು ಅವನಿಗೆ ಕೊಟ್ಟನು. ದಾವೀದನು ಬರೆದ ಕೀರ್ತನೆಯಲ್ಲಿ ಮೆಸ್ಸಿಯನ ಕುರಿತಾಗಿ ಪವಿತ್ರಾತ್ಮ ಭರಿತನಾಗಿ ಆಡಿರುವಂಥದ್ದು, ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು. ಕೀರ್ತನೆ 110 ಅದರ 4ನೇ ವಾಕ್ಯ. ಮೆಲ್ಕಿಜೆದೇಕನ ಆಗಮನ ನಿಗೂಢತೆಯಿಂದ ಕೂಡಿದಾಗಿದ್ದು ನಿಗೂಢವಾಗಿಯೇ ಚರಿತ್ರೆಯ ಪುಟಗಳಲ್ಲಿ ಪ್ರವೇಶಿಸಲ್ಪಟ್ಟಿದೆ. ಈ ಮೆಲ್ಕಿಜೆದೇಕನು ಅಬ್ರಾಮನನ್ನು ಆಶೀರ್ವದಿಸಿ ಅಬ್ರಾಮನ ಕೈಯಿಂದ 10ನೆಯ 1 ಭಾಗವನ್ನು ತೆಗೆದುಕೊಂಡು ಅಲ್ಲಿಂದ ಕಣ್ಮರೆಯಾಗುವಂಥದ್ದನ್ನು ನೋಡುತ್ತೇವೆ. ನಂತರ ಸತ್ಯವೇದದ ಉದ್ದಗಲಕ್ಕೂ ಮೆಲ್ಕಿಜೆದೇಕನ ಅಕ್ಷರಿಕವಾದ ಸಾನ್ನಿಧ್ಯವನ್ನು ಎಲ್ಲಿಯೂ ಕಾಣಸಿಗುವುದಿಲ್ಲ. ಈ ಮೆಲ್ಕಿಜೆದೇಕನು ಅಬ್ರಾಮನ ಕೈಯಿಂದ, ಅಂದರೆ ದೇವರ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲ್ಯರ ಮೂಲ ಪಿತೃವಾಗಿದ್ದ ಅಬ್ರಾಮನ ಕೈಯಿಂದ 10ರಲ್ಲಿ 1 ಭಾಗವನ್ನು ತೆಗೆದುಕೊಂಡದ್ದರಿಂದ ಮೆಲ್ಕಿಜೆದೇಕನು ಅಬ್ರಹಾಮನಿಗಿಂತ ಶ್ರೇಷ್ಠನು ಎಂಬ ನಾಮಾಂಕಿತವನ್ನು ಪಡಕೊಂಡಿದ್ದನು. ಇಬ್ರಿಯ ಗ್ರಂಥಕರ್ತವು ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮೆಲ್ಕಿಜೆದೇಕನ ಕುರಿತಾಗಿ ಬರೆದಿರುವ ಸಂದರ್ಭದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ವೃದ್ಧಿಯಾಗದ ಯಹೂದ ಕ್ರೈಸ್ತರನ್ನು ಉದ್ದೇಶಿಸಿ ಇಬ್ರಿಯ 5:11 ಬರೆದಿರುವಂಥದ್ದು. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಮುಂದುವರಿಸಿ 12ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕ್ರಿಸ್ತನ ವಿಷಯದಲ್ಲಿ ನೀವು ಹಸುಗೂಸುಗಳು ಎಂಬಂತೆ. 1 ಕೊರಿಂಥ 14ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು
ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಆದಿಮ ಸಭೆಯ ಯಹೂದ ಕ್ರೈಸ್ತರು ಇದಕ್ಕೆ ವಿರುದ್ಧವಾಗಿದ್ದವರಾಗಿದ್ದರು. ಅಂದರೆ ಕೆಟ್ಟತನದ ವಿಷಯದಲ್ಲಿ ಪ್ರಾಯಸ್ಥರು, ಸುವಾರ್ತೆಯ ವಿಷಯದಲ್ಲಿ ಅಥವಾ ಕ್ರಿಸ್ತನ ವಿಷಯದಲ್ಲಿ ಶಿಶುಗಳು ಆಗಿದ್ದರು. 21ನೇ ಶತಮಾನಕ್ಕೆ ಅನುಸಾರವಾಗಿ ಹೇಳುವುದಾದರೆ ಕೆಟ್ಟತನದ ವಿಷಯದಲ್ಲಿ PhD ಪದವಿ ಪಡೆದವರು ಕ್ರಿಸ್ತನ ವಿಷಯದಲ್ಲಿ ಆರಂಭಿಕ ತರಗತಿಯಲ್ಲಿ ಇರುವವರು ಎಂಬುದಾಗಿ. ಮೆಲ್ಕಿಜೆದೇಕನ ಕುರಿತಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವುಗಳು ಆಧ್ಯಾತ್ಮಿಕತೆಯಲ್ಲಿ ಪ್ರೌಢಾವಸ್ಥೆಗೆ ತಲುಪಿದವರಾಗಿರಬೇಕು. ಹಳೆಯ ಒಡಂಬಡಿಕೆಯ ಪಂಚ ಗ್ರಂಥಗಳಲ್ಲಿ ಮೆಲ್ಕಿಜೆದೇಕನ ಕುರಿತಾಗಿ ಬರೆದಿರುವ ಪವಿತ್ರ ವೃತ್ತಾಂತವು ಸತ್ಯವೇದವು ದೈವಿಕ ಪ್ರೇರಿತವಾದದ್ದು ಎಂಬುದಕ್ಕೆ ಅತ್ಯಂತ ಗಮನಾರ್ಹವಾದ ಪುರಾವೆಯಾಗಿವೆ. ಒಬ್ಬ ಯಹೂದ್ಯನಿಗೆ ಸಂಬಂಧಿಸಿದಂತೆ ಯೆಹೋವನು ಅನ್ನುವುದು ಅವನ ಜೀವಿತದಲ್ಲಿ ಪ್ರಥಮ ಸ್ಥಾನ. ಯಹೂದ್ಯರ ಶೀಮಾ ಪ್ರಾರ್ಥನೆಯಲ್ಲಿ ಅವರು ಪ್ರಾರ್ಥಿಸುವಂಥದ್ದು, ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರು ಕರ್ತನು ಒಬ್ಬನೇ. ಎರಡನೇದಾಗಿ ಅವರ ಮೂಲ ಪಿತೃವಾಗಿದ್ದ ಅಬ್ರಹಾಮನು. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಯಹೂದ್ಯರು ಯೇಸುವಿಗೆ ಕೇಳಿದ್ದು, ನೀನು ನಮ್ಮ ಮೂಲ ಪುರುಷನಾದ ಅಬ್ರಹಾಮನಿಗಿಂತ ದೊಡ್ಡವನು. ಯೋಹಾನ 8:53. ಹೀಗಿರಲಾಗಿ ಇಬ್ರಿಯ ಗ್ರಂಥಕರ್ತವು ಮೆಲ್ಕಿಜೆದೇಕನು ಯಾರೆಂಬುದನ್ನು ಆದಿಮ ಸಭೆಯ ಯಹೂದ ಕ್ರೈಸ್ತರಿಗೆ ಈ ಮೂಲಕ ತಿಳಿಸುವವನಾಗಿದ್ದಾನೆ. ಮೆಲ್ಕಿಜೆದೇಕನು ಸಾಲೇಮಿನ ಅರಸನು. ಸಾಲೇಮ್ ಅನ್ನುವಂಥದ್ದು ಯೆರೂಸಲೇಮಿನ ಪ್ರಾಚೀನ ಹೆಸರಾಗಿದೆ. ಈ ಮೆಲ್ಕಿಜೆದೇಕನು ಪರಾತ್ಪರನಾದ ದೇವರ ಯಾಜಕನು. ಅವನ ಯಾಜಕತ್ವವು ಸಾರ್ವತ್ರಿಕವಾದದ್ದು ಅಥವಾ ವಿಶ್ವವ್ಯಾಪ್ತಿಯಾದದ್ದು ಆಗಿತ್ತು. ಯೆಹೋವ ದೇವರು ಆರೋನನನ್ನು ಅವನ ಮಕ್ಕಳನ್ನು ಯಾಜಕ ಸೇವೆಗಾಗಿ ಆಯ್ಕೆ ಮಾಡಿಕೊಂಡಾಗ ಅವರ ಯಾಜಕ ಸೇವೆಯು ಕೇವಲ ಇಸ್ರಾಯೇಲ್ಯರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಮೆಲ್ಕಿಜೆದೇಕನ ಯಾಜಕ ಸೇವೆಯು ಪ್ರತಿ ಮಾನವರಿಗಾಗಿ ನೇಮಿಸಲ್ಪಟ್ಟದಾಗಿತ್ತು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೆ ನಿತ್ಯ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದ ಫಲವಾಗಿ ನಾವು ದೇವರ ಮಕ್ಕಳೆಂಬ ಪದವಿಗೆ ಸೇರಿದ್ದೇವೆ. ಹೀಗಿರಲಾಗಿ ಈ ಪದವಿಗೆ ಅನುಸಾರವಾಗಿ ಬಾಳ್ವೆಯನ್ನು ನಡೆಸುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.